ಬ್ರ್ಯಾಂಡ್ ನ್ಯೂ ವೆಹಿಕಲ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಹತ್ರ ಒಂದು 40 to 50 ವೆಹಿಕಲ್ಸ್ ಇರುತ್ತೆ. ಅಂಡ್ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತೈತೆ. ನಿಮ್ಗೆ ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸ್ಟಾಕ್ ಆಗಿದೆ ನಿಮ್ಗೆ. ಸರ್ ಯುಗಾದಿ ಹಬ್ಬ ಹತ್ರ ಬರ್ತೈತೆ. ಅಂಡ್ ಯುಗಾದಿ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಯಾವ್ದೆಲ್ಲ ಗಾಡಿಗಳೆಲ್ಲ ಸ್ಟಾಕ್ ಎಲ್ಲ ಇದೆ ಸರ್? ಎಲ್ಲಾ ಗಾಡಿಗಳು ಸ್ಟಾಕ್ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಅಂಡ್ ಎಷ್ಟು ಗಾಡಿ ಇದೆ ಸರ್? ಸರ್ ಇದು ಅರೌಂಡ್ ಒಂದು 45 ಗಾಡಿ ಇದೆ. 45 ವೆಹಿಕಲ್ಸ್ ಇದೆ. ಅಂಡ್ ಈ ಸಲ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಾ ಮಾಡ್ಲು ಗಾಡಿಗಳೇ ಸರ್. ಓಕೆ, ಲೋ ಬಜೆಟ್ ಗಾಡಿಗಳು ಸ್ವಲ್ಪ ಕಡಿಮೆ, ಎಲ್ಲಾ ಮಾಡ್ಲು ಗಾಡಿ, ಎಲ್ಲಾ ಮಾಡ್ಲು ಗಾಡಿಗಳು, ಎಲ್ಲಾ ಮಾಡ್ಲು ಗಾಡಿಗಳು. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಲೋನ್ ಕೂಡ ಆಗುತ್ತಲ್ಲ ಸರ್? ಹೌದು ಸರ್, 90% ಲೋನ್ ಆಗುತ್ತೆ ಸರ್ ಗಾಡಿ ಮೇಲೆ. ಸೊ ಜಸ್ಟಿಸ್ ಪ್ರೋ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಫುಲ್ ಆಗಿ ಹೇಳ್ತಾರೆ. 2021 ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, 26,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 6,80,000 ಎಲ್ಲ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋದು ಸರ್. 2023 ಓಕೆ, ಸಿಂಗಲ್ ಓನರ್ ಗಾಡಿ, ಮೈಸೂರು ಪಾಸಿಂಗ್ ಸರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಲಕ್ಸುರಿ ಆಗಿದೆ ಗಾಡಿ ಮಾತ್ರ. ಆಲ್ಫಾ ಟಾಪ್ ಅಂಡ್ ವೆಹಿಕಲ್ ಸರ್ ಗಾಡಿ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಗಾಡಿ ಬಂದ್ಬಿಟ್ಟು 20,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ, 4 ಇಯರ್ ಬ್ಯಾಗ್ ಆಪ್ಷನ್ ಇದೆ. ಗಾಡಿ ತುಂಬಾ ಚೆನ್ನಾಗೈತೆ. ಒಂದು 8,75 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 8,75,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 8,87,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಪೆಟ್ರೋಲ್ 2022 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ, 30,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಬರೀ 30,000 ಅಷ್ಟೇ. ಸಿಂಗಲ್ ಓನರ್ ಗಾಡಿ. ಹೌದು ಸರ್, 22 ಮಾಡಲ 22 ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಗಾಡಿ ಬಟನ್ ಸ್ಟಾರ್ಟ್ ಬರುತ್ತೆ, VX ಆಪ್ಷನ್ ಅಲ್ಲಿ ಇದು. ಓಕೆ, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಏನ್ ಪ್ರೈಸ್ ಕೊಡ್ತೀನಿ ಸರ್? ಇದು 8,80,000 ಹೇಳೋದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 2020 ಮಾಡಲ್ ಇದು. 42,000 ಗಾಡಿ ಡ್ರೈವನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಜೀಟಾ ಟಾಪ್ ಅಂಡ್ ವೆಹಿಕಲ್ ಇದು. ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಗಾಡಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್. ಸರ್ ಕೊಡೋಣ, ಒಂದು 7 ಲಕ್ಷ ಹೇಳ್ಬಿಟ್ಟು ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಇದು VXI ಸರ್? VXI ಹೇಳಿ ಸರ್ ಪ್ರೈಸ್. ಸರ್ 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 60,000 ಓಡಿದೆ ಗಾಡಿ ಸರ್. ಒಂದು 650 ಹೇಳಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸೊ ನಿಮ್ಗೆ ಇದರಲ್ಲಿ ಕೂಡ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 58,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 58,000? ಹೌದು ಸರ್, 58,000. ನೋಡ್ತಾ ಇರ್ಬೋದು ಬರೀ 58,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. 20 ಪಿನ್ ಶೋರೂಮ್ ಇಷ್ಟ ಇದೆ ಸರ್ ಗಾಡಿ ಮೇಲೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ 580 ಹೇಳ್ಬಿಟ್ಟು ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಸರ್ 2014 ಮಾಡಲು 74,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. 480 ಹೇಳ್ತಾರೆ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 490 ಹೇಳ್ತಾರೆ, ನೆಗೋಷಿಯೇಬಲ್ ಮಾಡ್ಕೊಡೋಣ ಸರ್. ಡೀಸೆಲ್ ವೇರಿಯಂಟ್ ಸರ್ ಗಾಡಿ. 20 ಕಿಲೋಮೀಟರ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ಎಲ್ಲ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಸರ್. ಇದಕ್ಕೆ ಬಂದ್ಬಿಟ್ಟು 325 ಹೇಳ್ತಾರೆ, ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸರ್, 90,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಪ್ರೈಸ್ ಸರ್ 3,20,000 ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2011 ಸೆಕೆಂಡ್ ಓನರ್. ಇಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,30,000 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಕಡಿಮೆ ಬರೀ 74,000 ಓಡಿದೆ ಸರ್ ಗಾಡಿ. ಬರೀ 74,000 ಓಡಿದೆ ಸರ್ ಗಾಡಿ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದ್ಬಿಟ್ಟು 1,60,000 ಹೇಳ್ತಿ, ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಬಂದ್ಬಿಟ್ಟು 2013 ಮಾಡಲಿ ಸರ್, ಪೆಟ್ರೋಲ್ ಗಾಡಿ. ಓಕೆ, ಗಾಡಿ 90,000 ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. VXI ಮಿಡ್ ವೇರಿಯಂಟ್. ಓಕೆ ಸರ್. ಇದು 350 ಹೇಳೋಣ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2008 ಮಾಡಲ್ಲ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 1,65,000 ಹೇಳೋಣ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇದೆ XUV 500 ಇದೆ. ಮತ್ತೆ ಗ್ಲಾನ್ಸಾ ಇದೆ, ಸ್ವಿಫ್ಟ್ ಗಳಿದೆ. ಇನ್ನೊಂದು 2 days ಅಲ್ಲಿ ಇನ್ನೂ ಒಂದು 10 ಗಾಡಿ XUV ಸಿಗುತ್ತೆ, ಗ್ಲಾನ್ಸಾ ಸಿಗುತ್ತೆ, ಸ್ವಿಫ್ಟ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಿದ್ರು ಸಿಗುತ್ತೆ. ನಿಮ್ಗೆ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಕಾರ್ ಲೈನ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಹತ್ರ ಒಂದು 40 to 50 ವೆಹಿಕಲ್ಸ್ ಇರುತ್ತೆ. ಅಂಡ್ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತೈತೆ. ನಿಮ್ಗೆ ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸ್ಟಾಕ್ ಆಗಿದೆ. ನಿಮ್ಗೆ ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಸಿಗುತ್ತೆ, i20 ಸಿಗುತ್ತೆ, ಬೊಲೆನೋ ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ 22, 3, 4 ಹಂಗ್ ಇರ್ಬೋದು. ನಿಮ್ಗೆ ಬ್ರಿಜಾ ಕೂಡ ಇದೆ, ವರ್ಣ ಕೂಡ ಇದೆ. ಅದೇ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಸರ್. ಇನ್ನೇನು ಸರ್ ಯುಗಾದಿ ಹಬ್ಬ ಹತ್ರ ಬರ್ತೈತೆ. ಅಂಡ್ ಯುಗಾದಿ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಯಾವ್ದೆಲ್ಲ ಗಾಡಿಗಳೆಲ್ಲ ಸ್ಟಾಕ್ ಎಲ್ಲ ಇದೆ ಸರ್? ಎಲ್ಲಾ ಗಾಡಿಗಳು ಸ್ಟಾಕ್ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಅಂಡ್ ಎಷ್ಟು ಗಾಡಿ ಇದೆ ಸರ್? ಸರ್ ಇದು ಅರೌಂಡ್ ಒಂದು 45 ಗಾಡಿ ಇದೆ. 45 ವೆಹಿಕಲ್ಸ್ ಇದೆ. ಅಂಡ್ ಈ ಸಲ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಾ ಮಾಡ್ಲು ಗಾಡಿಗಳೇ ಸರ್.
ಓಕೆ ಲೋ ಬಜೆಟ್ ಗಾಡಿಗಳು ಸ್ವಲ್ಪ ಕಡಿಮೆ ಎಲ್ಲ ಮಾಡ್ಲು ಗಾಡಿ ಎಲ್ಲ ಮಾಡ್ಲು ಗಾಡಿಗಳು ಎಲ್ಲ ಮಾಡ್ಲು ಗಾಡಿಗಳು ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಅಂಡ್ ಲೋನ್ ಕೂಡ ಆಗುತ್ತಲ್ಲ ಸರ್ ಹೌದು ಸರ್ 90% ಲೋನ್ ಆಗುತ್ತೆ ಸರ್ ಗಾಡಿ ಮೇಲೆ ಸೊ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಈ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಫುಲ್ ಆಗಿ ಹೇಳ್ತಾರೆ ಸೊ ವಿಡಿಯೋನ ಎಂಡ್ ಗಂಟೆ ನೋಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ವಿಡಿಯೋದಲ್ಲೇ ನಿಮ್ಗೆ ಓನರ್ಶಿಪ್ ಎಷ್ಟು ರನ್ ಆಗಿದೆ ಮಾಡ್ಲ್ ಯಾವುದು ಅಂಡ್ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಗಾಡಿ ಎಲ್ಲ ನೋಡ್ತಾ ಇರೋದಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಅಂಡ್ ಸರ್ ಇದು ಮಾಡ್ಲ್ ಯಾವ್ದು ಸರ್ 2021 ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ಓಕೆ 26,000 ಕಿಲೋಮೀಟರ್ ಓಡಿದೆ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ 6,80,000 ಎಲ್ಲ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋದು ಸರ್ 6,80,000 ಸ್ವಲ್ಪ ನೆಗೋಷಿಯಬಲ್ ಹೌದು ಸರ್ 20 ಮಾಡಲ ಸರ್ ಇದು 21 ಸರ್ 2021 VXI VXI ಸರ್ ಮಿಡ್ ವೇರಿಯಂಟ್ VXI ಈ ಗಾಡಿಗೋಸ್ಕರ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಯಾಕಂದ್ರೆ ಇದು ಮಿಡಲ್ ವೇರಿಯಂಟ್ ನಿಮ್ಗೆ ಇದರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗ್ ABS 4 ಕೂಡ ಪವರ್ ವಿಂಡೋ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಸರ್ ಇದು ಸ್ವಿಫ್ಟ್ ರನ್ ಎಷ್ಟಾಗಿದೆ ಸರ್ 26,000 ಕಿಲೋಮೀಟರ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ನಮ್ಮ ಹತ್ರ ಇರೋ ಗಾಡಿಗಳಿಗೆಲ್ಲ ಶೋರೂಮ್ ಟ್ರ್ಯಾಕ್ ಕೊಡ್ತೀವಿ ಸರ್ ಈ ಗಾಡಿಗೆ 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಸಿಕ್ಬಿಡುತ್ತೆ 1 ಲಕ್ಷ ಮಾಡಿದ್ರೆ ಸಾಕು ಸರ್ ಮಿಕ್ಕಿದೆಲ್ಲ ಬರೀ 1 ಲಕ್ಷ ಹೌದು ಸರ್ ಅದೇ ತರ i20 ಗಾಡಿ ನೋಡ್ತಾ ಇರ್ಬೋದು ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಪೆಟ್ರೋಲ್ ಓಕೆ ರನ್ ಎಷ್ಟಾಗಿದೆ ಸರ್ 2017 ಮಾಡಲು 72,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇನಾ ಸರ್ ಇದು ಅಷ್ಟೇ ಸರ್ ಸೊ ನೋಡ್ತಾ ಇರೋದು ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಅಂಡ್ ಅಲಾಯ್ ವೀಲ್ಸ್ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲೂ ಕೂಡ ಮಿರರ್ ಅಡ್ಜಸ್ಟಬಲ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್ ಇದಕ್ಕೆ 625 ಹೇಳೋದು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಬ್ರ್ಯಾಂಡ್ ನ್ಯೂ ನೋಡ್ತಾ ಇರೋದು ಬಲೆನೋ ಗಾಡಿ ಇದೆ ಇದು ಮಾಡ್ಲ್ ಯಾವ್ದು ಸರ್ ಇದು 2023 ಓಕೆ ಸಿಂಗಲ್ ಓನರ್ ಗಾಡಿ ಮೈಸೂರು ಪಾಸಿಂಗ್ ಸರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಲಕ್ಸುರಿ ಆಗಿದೆ ಗಾಡಿ ಮಾತ್ರ ಆಲ್ಫಾ ಟಾಪ್ ಅಂಡ್ ವೆಹಿಕಲ್ ಸರ್ ಗಾಡಿ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇದು ಗಾಡಿ ಬಂದ್ಬಿಟ್ಟು 20,000 ಕಿಲೋಮೀಟರ್ ಓಡಿದೆ ಗಾಡಿ ಓಕೆ 4 ಏರ್ ಬ್ಯಾಗ್ ಆಪ್ಷನ್ ಇದೆ ಗಾಡಿ ತುಂಬಾ ಚೆನ್ನಾಗೈತೆ ಒಂದು 875 ಹೇಳ್ತೀನಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ 8,75,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಹೌದು 8,87,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ 8,75,000 ಹೌದು ಸರ್ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್ 8,75,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸೊ ಇದು ಫುಲ್ ಟಾಪ್ ಅಂಡ್ 4 ಏರ್ ಬ್ಯಾಗ್ ಬರುತ್ತೆ ಸರ್ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಔಟ್ಲುಕ್ ಇದ್ರಲ್ಲೂ ಕೂಡ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಡಿಫಾಗರ್ ಕೂಡ ಬರುತ್ತೆ ನಿಮ್ಗೆ ಅಂಡ್ ಕಡಿಮೆ ಓಡಿರುವಂತ ವೆಹಿಕಲ್ ಸೊ ಇದರಲ್ಲಿ ನಿಮ್ಗೆ 4 ಏರ್ ಬ್ಯಾಗ್ ಆಪ್ಷನ್ ಬರುತ್ತೆ ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ 2 ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ಸ್ ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ ಸರ್ ಇವಾಗ ಇದೇ ಗಾಡಿ 1 ಲಕ್ಷ ತಗೊಂಡ್ಬಂದ್ರೆ ಸಾಕು ಮಿಕ್ಕಿದ್ ಲೋನ್ ಆಗುತ್ತೆ ಸರ್ ಗಾಡಿ ಮೇಲೆ ಸರ್ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಹೌದು ಆಗುತ್ತೆ ಸೊ ಇದು 23 ಮಾಡಲು 100% ಲೋನ್ ಆಗುವಂತ ವೆಹಿಕಲ್ ಸೊ ಇಲ್ಲಿ ನಿಮ್ಗೆ ಡ್ಯುಯಲ್ ಟೋನ್ ವರ್ಣ ಇದೆ 1.6 ಅದು ಕೂಡ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್ ಸರ್ 2017 ಮಾಡಲು 50,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ 4 ಬ್ರಾಂಡ್ ನ್ಯೂ ಟೈರ್ ಇದೆ ಫ್ರೆಶ್ ಆಗಿ ಇನ್ಶೂರೆನ್ಸ್ ಫ್ರೆಶ್ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ 1.6 SX ಗಾಡಿ ತುಂಬಾ ಚೆನ್ನಾಗಿದೆ ಸರ್ 675 ಹೇಳೋದು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಓನ್ಲಿ 6,75,000 ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಸೊ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುವಂತ ವೆಹಿಕಲ್ ನಿಮ್ಗೆ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಸೊ ಇದ್ರಲ್ಲೂ ಕೂಡ ಒಳಗಡೆ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಅಲ್ಟ್ರಾ ಪ್ರೀಮಿಯಂ ಆಗಿದೆ ನೋಡ್ತಾ ಇರ್ಬೋದು 10 ಇಂಚ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಎಕ್ಸಲೆಂಟ್ ಆಗಿದೆ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಆಪ್ಷನ್ ಎಲ್ಲ ಬರುತ್ತೆ ನಿಮ್ಗೆ ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಿಮ್ಗೆ 2 ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ ನಿಮ್ಗೆ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಸರ್ 6,75,000 ನೆಗೋಷಿಯೇಟ್ ಮಾಡ್ಕೊಡೋಣ ಸರ್ ಸೊ ಬ್ರಿಜಾ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಸೊ ಬ್ರಿಜಾ ಹುಡ್ಕೋರ್ಗೆ ಒಂದು ಗಾಡಿ ಮಾತ್ರ ಸೂಪರ್ ಆಗಿದೆ ಅದು ಕೂಡ ರೆಡ್ ಕಲರ್ ಡೀಸೆಲ್ ಪೆಟ್ರೋಲ್ ಸರ್ ಸರ್ ಪೆಟ್ರೋಲ್ 2022 ಮಾಡಲ್ ಓಕೆ ಸಿಂಗಲ್ ಓನರ್ ಗಾಡಿ 30,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಬರೀ 30,000 ಅಷ್ಟೇ ಹೌದು ಸಿಂಗಲ್ ಓನರ್ ಗಾಡಿ ಹೌದು ಸರ್ 22 ಮಾಡಲ 22 ಸರ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸರ್ ಈ ಗಾಡಿ ಬಟನ್ ಸ್ಟಾರ್ಟ್ ಬರುತ್ತೆ VX ಆಪ್ಷನ್ ಅಲ್ಲಿ ಇದು ಓಕೆ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಏನ್ ಪ್ರೈಸ್ ಕೊಡ್ತೀನಿ ಸರ್ ಇದು 8,80,000 ಹೇಳೋದು ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಸೊ ನೋಡ್ತಾ ಇರ್ಬೋದು 100% ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ 22 ಮಾಡಲ ಅಲ್ವಾ ಸರ್ ಹೌದು ಸರ್ ಸೊ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಏರ್ ಬ್ಯಾಗ್ ABS ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸೊ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಹೌದು ಸರ್ ಸರ್ ಇವಾಗ ಬ್ರಿಜಾ ಎಷ್ಟು ರನ್ ಆಗಿದೆ ಸರ್ 30,000 ಸರ್ ಏನ್ ಹೇಳಿದ್ದು 80,000 ನೆಗೋಷಿಯೇಟ್ ಮಾಡ್ಕೊಡೋಣ ಓಕೆ ಇನ್ನೂ ಒಂದು ಬಲೆನ ನೋಡ್ತಾ ಇರ್ಬೋದು ಇದು ಕೂಡ ಟಾಪ್ ಎಂಡ್ ಗಾಡಿ ಸರ್ 2020 ಮಾಡಲ್ ಇದು 42,000 ಗಾಡಿ ಡ್ರೈವರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಜೀಟಾ ಟಾಪ್ ಅಂಡ್ ವೆಹಿಕಲ್ ಇದು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್
ಸರ್ ಈ ಗಾಡಿಗೆ ಉಗಾದಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್. ಸರ್ ಕೊಡೋಣ, ಒಂದ್ 7 ಲಕ್ಷ ಹೇಳ್ಬಿಟ್ಟು ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್. 7 ಲಕ್ಷ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಸರ್. ಸೊ ಇದ್ರಲ್ಲೂ ಕೂಡ ಫುಲ್ ಟಾಪ್ ಎಂಡ್ ನಿಮ್ಗೆ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 8985 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಸೊ ನಿಮ್ಗೆ ಇದು ಕೂಡ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಸರ್. ಇದು ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಇದು ರನ್ ಎಷ್ಟಾಗಿದೆ ಸರ್? 43,000. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇದ್ರಲ್ಲೂ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ನೀವು ಕಾರ್ ಲೈನ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುತ್ತೆ. ಅಂಡ್ ಅದೇ ತರ ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಒಂದು ಗಾಡಿ ರೆಡಿ ಆಗಿದೆ. ಇದು VXI ಸರ್? ಸರ್ VXI ಹೇಳಿ ಸರ್ ಪ್ರೈಸ್. ಸರ್ 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 60,000 ಓಡಿದೆ ಗಾಡಿ ಸರ್. ಒಂದು 650 ಹೇಳಿ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 6,50,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 20 ಮಾಡಲು VXI. ಸೊ ನಿಮ್ಗೆ VXI ಅಲ್ಲಿ ಎಲ್ಲಾ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ರೈರ್ ಸ್ಪಾಯ್ಲರ್ ಕೂಡ ಇದೆ, ನೋಡ್ತಾ ಇರ್ಬೋದು. ರೈರ್ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಕಡಿಮೆ ಓಡಿರುವಂತ ಕಾರ್. ಇದ್ರಲ್ಲೂ ಕೂಡ 4 ಟೈರ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಸರ್ ಇದು ರನ್ ಎಷ್ಟಾಗಿದೆ ವೆಹಿಕಲ್? 60,000 ಸರ್. ಬರೀ 60,000 ಅಷ್ಟೇ. ಬರೀ 60,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸರ್. ಇದು ಒಂದು 18-19 ಬರುತ್ತೆ ಸರ್ ಮೈಲೇಜ್? ಬರುತ್ತೆ ಸರ್, ಒಂದು 18-19 ಬರುತ್ತೆ ಸರ್ ಆರಾಮಾಗಿ. ಇದ್ರಲ್ಲೂ ಕೂಡ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಆಪ್ಷನ್ಸ್ ಇದೆ ನಿಮ್ಗೆ. 100% ಲೋನ್ ಆಗುವಂತ ವೆಹಿಕಲ್. ಬರೀ ಈ ಗಾಡಿಗೂ ಕೂಡ 1 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್, ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಮಾಡಲು ಗಾಡಿಗಳೇ. ಅಬೌಟ್ 20. ಸೊ ಇಲ್ಲೊಂದು ಬೆಲೆನ ಮಿಡಿಲ್ ವೇರಿಯಂಟ್ ಇದೆ. ಸಿಕ್ಕಾಪಟ್ಟೆ ಜನ ಕಾಲ್ ಮಾಡ್ತಾರೆ ಮಿಡಿಲ್ ವೇರಿಯಂಟ್ ಗೆ. ಸೊ ನಿಮ್ಗೆ ಇದರಲ್ಲಿ ಕೂಡ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 58,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 58,000? ಹೌದು ಸರ್, 58,000. ಸೊ ನೋಡ್ತಾ ಇರ್ಬೋದು ಬರೀ 58,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಪಿನ್ ಶೋರೂಮ್ ಇಷ್ಟ ಇದೆ ಸರ್ ಗಾಡಿ ಮೇಲೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಇದಕ್ಕೆ 580 ಹೇಳ್ಬಿಟ್ಟು ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 5,80,000 ನೆಗೋಷಿಯೇಬಲ್ ಮಾಡ್ಕೊಡೋಣ ಸರ್. ಹೌದು ಸರ್. ಸೊ ಪಕ್ಕ ನೆಗೋಷಿಯಬಲ್ ಆಗುವಂತ ವೆಹಿಕಲ್. ಗಾಡಿ ಮಾತ್ರ ಬೊಂಬಾಟ್ ಆಗಿದೆ, ಲಡ್ಡು ತರ ಇದೆ. ಯುಗಾದಿ ಹಬ್ಬದ ಪ್ರಯುಕ್ತ ಶೋರೂಮ್ ಇಷ್ಟ ಸರ್. ಪಿನ್ ಶೋರೂಮ್ ಇಷ್ಟ ಇದೆ ಗಾಡಿ ಮೇಲೆ. ಅದು ಕೂಡ ಶೋರೂಮ್ ಟ್ರ್ಯಾಕ್ ಕೂಡ ಇದೆ 100%. ಸ್ವಿಫ್ಟ್ ಹುಡುಕೋರ್ಗೆ ಮಾತ್ರ ಈ ಸಲ ಎಷ್ಟೊಂದು ಗಾಡಿಗಳು ಸಿಗುತ್ತೆ ನಿಮ್ಗೆ. ಮಾರುತಿ ಸ್ವಿಫ್ಟ್ಗಳು ಅಂಡ್ ಅದೇ ತರ ಬೊಲಾನೋ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ರೆಡ್ ಕಲರ್. ಇದು ಪ್ರೈಸ್ ಮಾಡ್ಲು ಹೇಳಿ ಸರ್. ಇದು ಬಂದ್ಬಿಟ್ಟು 2011 ಮಾಡಲು ಸ್ವಿಫ್ಟ್. 72,000 ಗಾಡಿ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಹೇಳೋದು, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಬರೀ 3.5 ಲಕ್ಷ. ಇದು VXI ಸರ್? VXI ಸರ್, ಮಿಡ್ ವೇರಿಯಂಟ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು i10 ಗ್ರ್ಯಾಂಡ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಸ್ಪೋರ್ಟ್ಸ್ ಮಿಡ್ ವೇರಿಯಂಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 58,000 ಕಿಲೋಮೀಟರ್ ಓಡಿದೆ ಗಾಡಿ. 4 ಹೊಸ ಟೈರ್ ಇದೆ. ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿಲಿ. 480 ಹೇಳಿ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 4,80,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫ್ರೆಶ್ ಆಗಿ ಆಯಿಲ್ ಸರ್ವಿಸ್, ಫ್ರೆಶ್ ಇನ್ಶೂರೆನ್ಸ್, ಕ್ಲಚ್ ಲೋಡಿಂಗ್ ಎಲ್ಲ ಹೊಸದಾಗಿದೆ. ಓಕೆ. ಸೊ ₹1 ಖರ್ಚಿಲ್ಲ ನಿಮ್ಗೆ. ಆರಾಮಾಗಿ ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ ಸರ್. ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಸರ್. ಸೊ ಪೆಟ್ರೋಲ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಹುಡ್ಕೋರ್ಗೆ ಇನ್ನೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ VXI. ಅದು ಕೂಡ ಪೆಟ್ರೋಲ್ ಗಾಡಿ. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ, ಯಾಕಂದ್ರೆ ಲೋ ಮೇಂಟೆನೆನ್ಸ್, ರಿಚಾರ್ಜ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಸರಿಕೆ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. ಸರ್ 2014 ಮಾಡಲು 74,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. 480 ಹೇಳ್ತಾರೆ, ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಸರ್. ಸರ್ 4,80,000 ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಕೊಡ್ತಾರೆ ಸರ್. ಸರ್ 14 ಮಾಡಲ ಇದು? ಹೌದು ಸರ್. ಒಳ್ಳೆ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. ಸೊ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಆಗಿರೋ ಸಿಸ್ಟಮ್ ಇದೆ ಗಾಡಿಯಲ್ಲಿ ನಿಮ್ಗೆ. 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್. ಸೊ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 74,000 ಶೋರೂಮ್ ಇಷ್ಟ ಇದೆ ಸರ್ ಗಾಡಿ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೇಳಿ ಸರ್ ಪ್ರೈಸ್. ಸರ್ ಇದು 480, ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್. ಸೊ ಅದೇ ತರ ಇನ್ನೂ ಒಂದು ಸ್ವಿಫ್ಟ್. ಇದು ಪೆಟ್ರೋಲ್ ವೆಹಿಕಲ್. ಹಾ ಸರ್. 2014 ಮಾಡಲು ZXI ಸರ್. ಓಕೆ. 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 490 ಹೇಳ್ತಾರೆ, ನೆಗೋಷಿಯೇಬಲ್ ಮಾಡಿ ಕೊಡೋಣ ಸರ್. ಓನ್ಲಿ 4,90,000. ZXI ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಗಾಡಿ ZXI ನಿಮ್ಗೆ. ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದೇ ತರ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ. 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು 4,80,000? ಹೌದು ಸರ್. 4,90,000 ನೆಗೋಷಿಯಬಲ್. 4,90,000 ಸ್ವಲ್ಪ ನೆಗೋಷಿಯಬಲ್. ಹೌದು ಹೌದು ಸರ್. i20 ಹೇಳಿ ಸರ್. ಸರ್ i20 ಬಂದ್ಬಿಟ್ಟು 2010 ಮಾಡಲು, ಸೆಕೆಂಡ್ ಓನರ್.
ಓಕೆ 80,000 ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್ ಸರ್ ಗಾಡಿ. 20 ಕಿಲೋಮೀಟರ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಎಲ್ಲ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಇದಕ್ಕೆ ಬಂದ್ಬಿಟ್ಟು 3.25 ಹೇಳ್ತಾರೆ, ಒಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸರ್. 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ ನಿಮ್ಗೆ ಲೋ ಪ್ರೈಸ್ ಅಲ್ಲಿ ಸಿಗ್ತೈತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಫ್ಯಾಬ್ರಿಕ್ ಸೀಟ್ಸ್, ಲೆದರ್ ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಸೊ ಇದು i20 ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಆಸ್ಟಾ ಫುಲ್ ಟಾಪ್ ಎಂಡ್ CRDI ಅಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್ ರೆಡಿ ಆಗಿದೆ. ಸರ್ ಇದು i10 ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ಲ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 4 ಹೊಸ ಟೈರ್ ಇದೆ ಗಾಡಿಲಿ. ಓಕೆ. 40,000 ಡ್ರೈವರ್ ಆಗಿದೆ ಸರ್ ಗಾಡಿ. ಬರೀ 40,000. 40,000 ಸರ್. ಸೊ i10 ಬರೀ 40,000 ನೋಡ್ತಾ ಇರ್ಬೋದು. ಕಾರ್ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ ಈ ಗಾಡಿಗೆ ಬಂದ್ಬಿಟ್ಟು 2,80,000 ಹೇಳ್ತೀನಿ. ಸ್ವಲ್ಪ ನನಗೆ ಶೋ ಮಾಡಿ ಕೊಡೋಣ ಸರ್. 2,80,000 ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ, ಕೊಡೋಣ ಸರ್. ಅಂಡ್ ಅದೇ ತರ ಇಲ್ಲೊಂದು i20 ಇಲೈಟ್ ಗಾಡಿ ರೆಡಿ ಆಗಿದೆ. ಒಂದಲ್ಲ 2 ಗಾಡಿ ಸಿಗುತ್ತೆ ನಿಮ್ಗೆ ಇಲೈಟ್ i20ಗಳು. ಅಂಡ್ ಇದ್ಯಾವ ಸರ್ ಮಾಡ್ಲು? ಸರ್ 2020 ಅಷ್ಟ ಆಪ್ಷನ್ ಅಲ್ಲ, 6 ಇಯರ್ ಬ್ಯಾಕ್ ಗಾಡಿ ಬರುತ್ತೆ. 4 ಹೊಸ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿಲಿ. ಫ್ರೆಶ್ ಆಗಿ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 35,000 ಹೊಡೆಯುತ್ತೆ ಸರ್ ಗಾಡಿ. ಬರೀ 35,000 ಹೊಡಿದೆ. 7,80,000 ಹೇಳ್ಬಿಟ್ಟು ನೆಗೆಷಿಯಬಲ್ ಮಾಡಿ ಕೊಡೋಣ ಸರ್. ಸೊ ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್, ಅಷ್ಟ ಆಪ್ಷನಲ್ ಗಾಡಿ, ಫುಲ್ ಪೆಟ್ರೋಲ್ ಗಾಡಿ ಇದು. ಇದ್ರಲ್ಲೂ ಕೂಡ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಅದೇ ತರ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಲೈಟ್ i20 ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಇನ್ನೂ ಒಂದು i20 ಇದೆ ಹೇಳಿ ಸರ್. ಸರ್ 2016 ಮಾಡಲ್ಲ ಗಾಡಿ ಬಂದ್ಬಿಟ್ಟು 62,000 ಓಡಿದೆ. 4 ಹೊಸ ಟೈರ್ ಇದೆ ಗಾಡಿಲಿ. ಫ್ರೆಶ್ ಆಗಿ ಇನ್ಶೂರೆನ್ಸ್ ಎಲ್ಲ ಕಟ್ಟಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 4,87 ನೆಗೆಷಿಯಬಲ್ ಮಾಡಿ ಕೊಡೋಣ ಸರ್. ಸರ್ 4,80,000 ಇನ್ನು ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. 2016 ಮಾಡಲ್ ಸರ್ ಗಾಡಿ. ಸರ್ ಇದು ಪೆಟ್ರೋಲ್ ಡೀಸೆಲ್? ಸರ್ ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಬರುತ್ತೆ ಗಾಡಿ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿಲಿ. ಸೊ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇಲ್ಲಿ ವೋಕ್ಸ್ ವ್ಯಾಗನ್ ಪೋಲೋ ಗಾಡಿ ರೆಡಿ ಆಗಿದೆ. ಪ್ರೈಸ್ ಮಾಡಲು ಹೇಳಿ ಸರ್. 2014 ಮಾಡಲ್ ಐಲೈನ್ ಟಾಪ್ ಎಂಡ್ ವೆಹಿಕಲ್. 4,60,000 ಹೇಳೋಣ ಸರ್. ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡೋಣ. 4 ಲಕ್ಷ ಲೋನೇ ಆಗುತ್ತೆ ಸರ್ ಗಾಡಿ. 50,000 ತಗೊಂಡ್ ಗಾಡಿ ತಗೊಂಡು ಬರೀ 50,000 ಡೌನ್ ಪೇಮೆಂಟ್ ಅಷ್ಟೇ. ಅಂಡ್ ಅದೇ ತರ ಇನ್ನೊಂದು i20 ಇದೆ ಹೇಳಿ ಸರ್. ಸರ್ 2012 ಮಾಡಲು ಸರ್. ಅಷ್ಟ ಟಾಪ್ ಎಂಡ್ ವೆಹಿಕಲ್. 3,25,000 ಸರ್. ಸ್ವಲ್ಪ ನೆಗೆಷಿಯಬಲ್ ಕೊಡ್ತೀನಿ ಸರ್. ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ ಅಷ್ಟ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಏರ್ ಬ್ಯಾಗ್ 3,25,000 ಸರ್ ಅಷ್ಟೇ. ಓಕೆ. ಅಂಡ್ ಅದೇ ತರ ಆಲ್ಟೋ K10 ಗಾಡಿ ರೆಡಿ ಆಗಿದೆ ಸರ್. 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. 2.5 ಲಕ್ಷ ಹೇಳ್ತಾರೆ ಸರ್. ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತಾರೆ. ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಬರೀ 2.5 ಲಕ್ಷ. ಇನ್ನು ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತಿದ್ದಾರೆ. ಇದು ಬಂದ್ಬಿಟ್ಟು ಆಲ್ಟೋ K10 VXi ವೆಹಿಕಲ್. ಸೊ ಅದೇ ತರ ಹುಂಡೈ ವರ್ಣ. ಸೊ ಗ್ರೇ ಕಲರ್ ವರ್ಣ ಗಾಡಿ ಸೂಪರ್ ಆಗಿರುತ್ತೆ. 1.6 SX ಗಾಡಿ. ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್. ಓಕೆ. 2013 ಮಾಡಲ್ಲ. 13 ಮಾಡಲು ಹೌದು ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಸರ್? 3,75,000 ನೆಗೆಷಿಯಬಲ್ ಸರ್. ಸರ್ ಬರೀ ಹುಂಡೈ ವರ್ಣ 3,75,000 ಏರ್ ಬ್ಯಾಗ್ ಗಾಡಿ ಸರ್. ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ವೆಹಿಕಲ್. ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಡೆಡ್ಲಿ ಪ್ರೈಸ್ ಅಂತಾನೆ ಹೇಳ್ಬೋದು. ಓನ್ಲಿ 3,65,000. ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಹುಂಡೈ ವರ್ಣ ಡೀಸೆಲ್ ಗಾಡಿ, ಟಾಪ್ ಎಂಡ್, ಏರ್ ಬ್ಯಾಗ್ ಬರುತ್ತೆ ಗಾಡಿ. 6 ಏರ್ ಬ್ಯಾಗ್ ಬರುತ್ತೆ. ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ರಿಡ್ಜ್ ಇದೆ ಗಾಡಿ. ನೋಡ್ತಾ ಇರ್ಬೋದು ಎಷ್ಟೊಂದ್ ಜನ ಕೇಳ್ತಾರೆ ಸರ್ ನಮ್ಗೆ ರಿಡ್ಜ್ ಬೇಕಂತ. ಸೊ ಇದು VXi ಸರ್. ZXi ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ಗಾಡಿ. ಹೌದು ZXi 2010 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸರ್. 90,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಪ್ರೈಸ್ ಸರ್ 3,20,000 ನೆಗೆಷಿಯಬಲ್ ಮಾಡಿ ಕೊಡೋಣ ಸರ್. ಓನ್ಲಿ 3,20,000. ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ZXi. ಸೊ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಫುಲ್ ಟಾಪ್ ಎಂಡ್ ಗಾಡಿ. ABS, ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಅದೇ ತರ ಇನ್ನೂ ಒಂದು ZXi ಗಾಡಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಇದು ಕೂಡ ಫುಲ್ ಟಾಪ್ ಎಂಡ್ ಗಾಡಿ. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸರ್. 2011 ಸೆಕೆಂಡ್ ಓನರ್. ಇಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್.
30,000 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. ಇದು ZX 30,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಹೌದು, ಆಗುತ್ತೆ. ಇದು ZX ಟಾಪ್ ಅಂಡ್ ವೆಹಿಕಲ್. ಸೊ ಇದು ಕೂಡ ZX ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ ನೋಡ್ತಾ ಇರ್ಬೋದು. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಅಲಾಯ್ ವೀಲ್ಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಅದೇ ತರ ಇಲ್ಲೊಂದು ಸ್ಯಾಂಟ್ರೋ ರೆಡಿ ಆಗಿದೆ ಸರ್. ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. ಸ್ಯಾಂಟ್ರೋ ಬಂದ್ಬಿಟ್ಟು 2008 ಮಾಡಲ್ಲ ಸರ್. ಇದು ಓಕೆ. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಡಿಮೆ ಬರೀ 74,000 ಹೊಡಿದೆ ಸರ್ ಗಾಡಿ. ಬರೀ ಬರೀ 74,000 74,000 ಹೊಡಿದೆ ಸರ್ ಗಾಡಿ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದ್ಬಿಟ್ಟು 1,60,000 ಹೇಳ್ತಿ, ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಸೊ ಅದೇ ತರ ಇನ್ನೂ ಒಂದು ರಿಡ್ಜ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲು ಸರ್, ಪೆಟ್ರೋಲ್ ಗಾಡಿ. ಓಕೆ. ಗಾಡಿ 90,000 ಹೊಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. VXI ಮಿಡ್ ವೇರಿಯಂಟ್. ಓಕೆ ಸರ್. ಇದು 350 ಹೇಳೋಣ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸರ್ ಇದು ಮಾಡ್ಲಿ ಯಾವ್ದು ಸರ್? 2013 ಸರ್. 13 ಮಾಡ್ಲು ಮಿಡಿಲ್ ವೇರಿಯಂಟ್. ಹೌದು ಸರ್. 3,50,000 ಇನ್ನು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್, ಕೊಡೋಣ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಇದು ಬಂದ್ಬಿಟ್ಟು VXI ವೆಹಿಕಲ್. ಹೌದು ಸರ್. ಆಲ್ಟೋ ಹುಡ್ಕೋರ್ಗೆ ಒಂದ್ ಗಾಡಿ ಸಿಂಪಲ್ ಆಗಿದೆ ನೋಡ್ತಾ ಇರ್ಬೋದು. ಹೇಳಿ ಸರ್. ಸರ್ 2008 ಮಾಡಲ್ಲ, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 1,65,000 ಹೇಳೋಣ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇನ್ನು ಸ್ವಲ್ಪ ನೆಗೋಷಿಯಬಲ್ ಹೌದು ಆಗುತ್ತೆ. ಸರ್. ಓನ್ಲಿ 1,65,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಪೋಸ್ಟರಿಂಗ್ AC ಲೆದರ್ ಇಂಟೀರಿಯರ್. ಹೌದು ಸರ್. ಓಕೆ. ಸೊ ನಿಮ್ಗೆ ಕಲ್ತ್ಕೊಳಕ್ ಮಾತ್ರ ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಆರಾಮಾಗಿ ಒಂದ್ ಸಣ್ಣ ಫ್ಯಾಮಿಲಿ ಲಾಂಗ್ ಟ್ರಿಪ್ ಸಕ್ಕದಾಗಿ ಪ್ಲಾನ್ ಮಾಡ್ಬೋದು. ಲೋ ಬಡ್ಜೆಟ್ ಅಲ್ಲಿ ಸಿಗ್ತೈತೆ ನಿಮ್ಗೆ. ಅದೇ ತರ ಇನ್ನೂ ಒಂದು ಆಲ್ಟೋ K10 VXI 2014 ಮಾಡಲ್ಲ ಸರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 60,000 ಹೊಡಿದೆ ಸರ್ ಗಾಡಿ. ಓಕೆ. 2,60,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. 2,60,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು ಹೌದು ಸರ್. ಹೌದು. ಸೊ ಓನ್ಲಿ 2,60,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅದು ಕೂಡ 14 ಮಾಡ್ಲು. ಸೊ ಬರೀ ಆಲ್ಟೋಗಳೇ 3 to 4 ವೆಹಿಕಲ್ ಸಿಗುತ್ತೆ. ಇನ್ನೂ ಒಂದು ಸ್ಯಾಂಟ್ರೋ ಪ್ರೈಸ್ ಮಾಡ್ಲು ಸರ್. ಸ್ಯಾಂಟ್ರೋ ಬಂದ್ಬಿಟ್ಟು 2009 ಮಾಡಲು ಸರ್. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಕಡಿಮೆ ಹೊಡಿದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್? ಇದಕ್ಕೆ ಬಂದ್ಬಿಟ್ಟು 1,70,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಬರೀ 1,70,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓನ್ಲಿ 1,70,000 ನೆಗೋಷಿಯಬಲ್ ಆಗುತ್ತೆ. ಒಳಗಡೆ ನೋಡ್ತಾ ಇರ್ಬೋದು ಸರ್. ಇದು ಎಷ್ಟು ರನ್ ಆಗಿರೋದು ಗಾಡಿ? ಸರ್ ಗಾಡಿ ಬರೀ 66,000 ರನ್ ಆಗಿದೆ. ಬರೀ 66,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಗಾಡಿ. ಅಂಡ್ ವ್ಯಾಗನರ್ ಹುಡುಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ, ಇನ್ನೂ ಒಂದು ಲೋ ಬಡ್ಜೆಟ್ ಅಲ್ಲಿ. ಸರ್ ಹೇಳಿ ಸರ್. ಸರ್ ಇದು ಗಾಡಿ ಬಂದ್ಬಿಟ್ಟು 2009 ಮಾಡ್ಲು. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 90,000 ಹೊಡಿದೆ ಗಾಡಿ. 2,20,000 ಹೇಳ್ಬಿಟ್ಟು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇನ್ನು ಸ್ವಲ್ಪ ನೆಗೋಷಿಯಬಲ್. ಹೌದು ಸರ್. ಸೊ ಇಲ್ಲೊಂದು ಆಲ್ಟೋ ಡಿಸೈರ್, ಸಾರಿ ಮಾರುತಿ ಸ್ವಿಫ್ಟ್ ಡಿಸೈರ್ ಗಾಡಿ ರೆಡಿ ಆಗಿದೆ. ಹೇಳಿ ಸರ್. ಸರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು 3,25,000 ಹೇಳೋದು, ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಓಕೆ. ಪೆಟ್ರೋಲ್ ವೆಹಿಕಲ್ i20 ಇನ್ನೂ ಒಂದು ಗಾಡಿ ರೆಡಿ ಆಗಿದೆ. ಅದು ಕೂಡ ಸರ್ 2009 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 2,60,000 ಹೇಳ್ಬಿಟ್ಟು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು i10 ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. 4 ಹೊಸ ಟೈರ್ ಇದೆ ಸರ್ ಗಾಡಿಲಿ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ 1.2. ಹೌದು ಸರ್. ಆಟೋಮೆಟಿಕ್ ವೆಹಿಕಲ್. ಹೇಳಿ ಸರ್. 2013 ಮಾಡಲು ಸರ್ ಇದು. ಓಕೆ. ಗಾಡಿ 46,000 ಕಿಲೋಮೀಟರ್ ಹೊಡಿದೆ ಗಾಡಿ. ಗಾಡಿ ಚೆನ್ನಾಗಿದೆ. 3,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಇದು ಆಟೋಮೆಟಿಕ್ ವೆಹಿಕಲ್ ಇದು. ಸೊ ನೋಡ್ತಾ ಇರ್ಬೋದು ಇಷ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಸರ್. ಇನ್ನ ಗಾಡಿಗಳು ಬರುವಂತವಿದೆ. XUV500 ಇದೆ. ಓಕೆ. ಮತ್ತೆ ಗ್ಲಾನ್ಸಾ ಇದೆ, ಸ್ವಿಫ್ಟ್ ಗಳಿದೆ. ಓಕೆ. ಇನ್ನೊಂದು 2 days ಅಲ್ಲಿ ಇನ್ನೂ ಒಂದು 10 ಗಾಡಿ ಸ್ಟಾಕ್ ಆಗುತ್ತೆ. ನಿಮ್ಗೆ XUV ಸಿಗುತ್ತೆ, ಗ್ಲಾನ್ಸಾ ಸಿಗುತ್ತೆ, ಸ್ವಿಫ್ಟ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಿದ್ರು ಸಿಗುತ್ತೆ. ನಿಮ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಕುತ್ಕೊಳಕ್ತೀರ ನಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದೇ ತರ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಬಂದು ವಿಡಿಯೋ ಮಾಡ್ತಿರ್ತೀವಿ. ಓಕೆ ಬಾಯ್. ನೆಕ್ಸ್ಟ್ ಥ್ಯಾಂಕ್ ಯು.